ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರು ವೈಭವ ಕಾರ್ಯಕ್ರಮದಲ್ಲಿ ಎಚ್.ಡಿ. ಕೋಟೆ ತಾಲೂಕಿನ ಹೆಬ್ಬಲಗುಪ್ಪೆ ಗ್ರಾಮದಲ್ಲಿರುವ ಪುರಾತನ ದೇವಾಲಯವಾದ ಶ್ರೀ ರಾಮೇಶ್ವರ ದೇವಾಲಯದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಹಳೆಯ ಪುರೋಹಿತರಾಗಿರುವ ಮತ್ತು ಜ್ಯೋತಿಷ್ಯರಾಗಿರುವ ಶ್ರೀಯುತ ಎಚ್.ಎಸ್. ಶ್ಯಾಮಕೃಷ್ಣ ಶರ್ಮರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ದೇವಾಲಯದ ಇತಿಹಾಸ ಮತ್ತು ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರು ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಾನು ಎಚ್.ಎಸ್. ಶ್ಯಾಮಕೃಷ್ಣ ಶರ್ಮಾ ಅಂತ ಹೆಬ್ಬಲಗುಪ್ಪೆನಲ್ಲೇ ವಾಸ ಇದ್ದೆ. ಈಗ ಹಾಲಿ ಹ್ಯಾಂಡ್ ಪೋಸ್ಟ್ನಲ್ಲಿ ವಾಸ ಇದ್ದೀನಿ. ಸುಮಾರು 1924ನೇ ಇಸ್ವಿಯಿಂದ ನಮ್ಮ ತಾತ, ನಮ್ಮ ಮನೆತನದವರೆಲ್ಲರೂ ಹೆಬ್ಬಲಗುಪ್ಪೆನಿಗೆ ಬಂದು ಸೇರಿದವರು. ಬೇರೆ ಊರಿಂದ ಹೆಬ್ಬಲಗುಪ್ಪೆಗೆ ಬಂದು ಸೇರಿದವರು. ಅಲ್ಲಿಂದಲೂ 2019ನೇ ಇಸ್ವಿವರೆಗೂ ನಾನು ಹೆಬ್ಬಲಗುಪ್ಪೆನಲ್ಲೇ ಇದ್ದೆ. ಈಗಲೂ ನಮಗೆ ಮನೆಯೆಲ್ಲ ಅಲ್ಲೇ ಇದೆ. ಹಾಗಾಗಿ ಆಗ್ಲಿಂದಲೂ ನಮ್ಮ ಮನೆತನದವರೇನೆ ದೇವಸ್ಥಾನದ ಪೂಜೆಗಾಗಿನೇ ನಾವು ಅಲ್ಲಿಗೆ ಹೆಬ್ಬಲಗುಪ್ಪೆಗೆ ಬಂದಿದ್ದಾಯಿತು. ಹಾಗಾಗಿ ಹೆಬ್ಬಲಗುಪ್ಪೆಯಲ್ಲಿ ಇರುವವರೆಗೂ ನಾನು ಈ ದೇವ್ರನ್ನ ಪ್ರತಿನಿತ್ಯನೂ ಪೂಜೆ ಮಾಡ್ಕೊಂಡು ಬರ್ತಾನೆ ಇದ್ದೆ. ನಮ್ಮದು ಜ್ಯೋತಿಷ್ಯದ ಮನೆತನ ಮತ್ತು ಪೌರೋಹಿತ್ಯ, ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಮದುವೆ, ಗೃಹ ಪ್ರವೇಶ, ಉಪನಯನ ಈ ಥರದ್ದೆಲ್ಲ ಅದುವೆ. ಮತ್ತು ಅಂತ್ಯ ಸಂಸ್ಕಾರಗಳು, ಈ ಥರದ ಒಳ್ಳೆಯದು ಕೆಟ್ಟದು ಎಲ್ಲ ಇವುಗಳಿಗೂ ಪೌರೋಹಿತ್ಯ ಮತ್ತು ಜ್ಯೋತಿಷ್ಯ ಎರಡನ್ನೂ ನಮ್ಮ ಮನೆತನದವರು ಮೊದಲಿಂದಲೂ ಮಾಡ್ಕೊಂಬಂದವರು. ನಮ್ಮ ವೃತ್ತಿನೇ ಅದು. ಮೇಯ್ನ್ ವೃತ್ತಿ ನಮ್ಮದು ಜ್ಯೋತಿಷ್ಯ. ಹೆಬ್ಬಲಗುಪ್ಪೆ ಜೋಯಿಸರು ಅಂತಂದರೆ ನಮ್ಮ ಈ ತಾಲೂಕಲ್ಲೆಲ್ಲ ಮತ್ತು ಹೊರಗಡೆ ಅಕ್ಕಪಕ್ಕ ತಾಲೂಕಲ್ಲೆಲ್ಲರಿಗೂ ಎಲ್ರಿಗೂ ನಮಗೆ ಪರಿಚಯ ಇದ್ದೇ ಇದೆ. ಇದು ನಮ್ಮ ಮನೆತನದ ಹಿನ್ನೆಲೆ. ಸರ್, ಮೊದಲನೇದಾಗಿ ಈ ದೇವಾಲಯದ ಒಂದು ಐತಿಹಾಸಿಕ ಹಿನ್ನೆಲೆ ಬಗ್ಗೆ, ಈ ರಾಮೇಶ್ವರ ಎಂಬ ಹೆಸರು ಹೇಗೆ ಬಂತು, ದೇವಸ್ಥಾನದ ಒಂದು ಸಂಪೂರ್ಣ ಇತಿಹಾಸವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ. ರಾಮೇಶ್ವರ ಅಂತಂದರೆ ರಾಮ ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗ ಅಂತ, ಈಶ್ವರ ಲಿಂಗ ಅಂತ. ರಾಮನಿಂದ ಪ್ರತಿಷ್ಠಿತವಾದಂಥ ಲಿಂಗ ಅನ್ನೋದಕ್ಕೆ ರಾಮೇಶ್ವರ ಅನ್ನೋ ಥರ ಹೇಳ್ತೀವಿ. ನಮ್ಮ ಈ ಕಪಿಲಾ ನದಿ ದಡದಲ್ಲಿ ಪಂಚ ರಾಮೇಶ್ವರ ಕ್ಷೇತ್ರಗಳು ಅಂತ, ಪಂಚ ನಾರಸಿಂಹ ಕ್ಷೇತ್ರಗಳು ಅಂತ ಒಂದು ಪುಣ್ಯಕ್ಷೇತ್ರಗಳಿವೆ ಅಂತ. 5 ರಾಮೇಶ್ವರ ಕ್ಷೇತ್ರಗಳು ಕಪಿಲಾ ನದಿಯ ಒಂದು ದಡದಲ್ಲಿ, ಇನ್ನೊಂದು ದಡದಲ್ಲಿ 5 ನರಸಿಂಹ ಕ್ಷೇತ್ರಗಳಿದೆ ಅಂತ. ಆ 5 ರಾಮೇಶ್ವರ ಕ್ಷೇತ್ರಗಳಲ್ಲಿ ನಮ್ಮ ಈ ಹೆಬ್ಬಲಗುಪ್ಪೆ ಶ್ರೀ ರಾಮೇಶ್ವರ ದೇವರು ಇದು 2ನೇ ಇದು ಅಂತ. ಅಂದರೆ ಬೀಚ್ನಲ್ಲಿ ಡ್ಯಾಮ್, ಕಬಿನಿ ಡ್ಯಾಮ್, ಜಲಾಶಯದ ಇಂದ ಶುರು ಮಾಡಿದಾಗ, ಅಥವಾ ಮೊದಲಿಂದಲೂ ಕಪಿಲಾ ನದಿಯ ಕಬಿನಿ ಡ್ಯಾಮ್ ಇದಕ್ಕೆ ಮುಂಚೆಯಿಂದಲೂ ಮೊದಲನೇದು ರವಿರಾಮೇಶ್ವರ ದೇವಸ್ಥಾನ ಅಂತ, ತರಣಿಮುಂಟಿ ಅಂತ. ಆ ತರಣಿಮುಂಟಿ ರವಿರಾಮೇಶ್ವರ ದೇವಸ್ಥಾನ. ಆ ರವಿರಾಮೇಶ್ವರ ದೇವಸ್ಥಾನ ಇದು ಮೊದಲನೇ ರಾಮೇಶ್ವರ. ಇದು ನಮ್ಮದು 2ನೇ ರಾಮೇಶ್ವರ. ಮುಂದೆ ಮಟಕೆರೆ, ಮಟಕೆರೆ, ಅಲ್ಲೊಂದು ರಾಮಲಿಂಗೇಶ್ವರ ದೇವಸ್ಥಾನ ಇದೆ, ಅದೊಂದು ರಾಮೇಶ್ವರ ದೇವಸ್ಥಾನ. ಅಲ್ಲಿಂದ ಸಂಗಮ, ತಾರಕ ಮತ್ತೆ ಕಪಿಲಾ ನದಿ ಸೇರುವಂಥ ಸಂಗಮ ಸ್ಥಳ, ಅಲ್ಲೊಂದು ರಾಮೇಶ್ವರ ಕ್ಷೇತ್ರ ಇದೆ. ಆಮೇಲೆ ರಾಂಪುರ, ಅಂದರೆ ಹುಲ್ಲಳ್ಳಿ ಹತ್ತಿರದಲ್ಲಿ ರಾಂಪುರ ಅಂತಿದೆ, ಅಲ್ಲೊಂದು ರಾಮೇಶ್ವರ ಕ್ಷೇತ್ರ ಇದೆ, ರಾಮೇಶ್ವರ ದೇವಸ್ಥಾನ ಇದೆ. ಇದೆಲ್ಲದುವೆ ಕಪಿಲಾ ನದಿ ದಡದಲ್ಲೇ ಇರುವಂಥ ರಾಮೇಶ್ವರ ಕ್ಷೇತ್ರಗಳು ಅಂತ. ಹಾಗಾಗಿ ಇದು ಪುರಾಣ ಪ್ರಸಿದ್ಧವಾದ ರಾಮೇಶ್ವರ ಕ್ಷೇತ್ರ. ಅದರಲ್ಲಿ ನಮ್ಮ ಹೆಬ್ಬಲಗುಪ್ಪೆದಿದೆ ಪುರಾಣ ಪ್ರಸಿದ್ಧವಾದ ರಾಮೇಶ್ವರ ಕ್ಷೇತ್ರ. ಇದರಲ್ಲಿ ಪಂಚಾಯತನ ದೇವತೆಗಳಿವೆ. ಸೂರ್ಯ, ಮತ್ತೆ ಪಾರ್ವತಿ, ವಿಷ್ಣು, ಗಣಪತಿ ಮತ್ತೆ ಈಶ್ವರ
ಸಾಮಾನ್ಯ ಈಶ್ವರ ದೇವಸ್ಥಾನದಲ್ಲಿ ವಿಷ್ಣು ಮೂರ್ತಿ ಅಥವಾ ವಿಷ್ಣುವಿನ ವಿಗ್ರಹಗಳಿರುವಂಥದ್ದು ಅಪರೂಪ. ಹಾಗಾಗಿ ಈ ನಮ್ಮ ರಾಮೇಶ್ವರ ಕ್ಷೇತ್ರದಲ್ಲಿ, ರಾಮೇಶ್ವರ ದೇವಸ್ಥಾನದಲ್ಲಿ ವಿಷ್ಣು ವಿಗ್ರಹಗಳು ಸಹ ಇದೆ. ಹಾಗಾಗಿ 5 ದೇವರುಗಳನ್ನು ಪೂಜೆ ಮಾಡುವಂಥ ಒಂದು ಪದ್ಧತಿ ನಮ್ಮದು. ಪಂಚಾಯತನ ದೇವತೆಗಳು ಅಂತ, ಆದಿತ್ಯ, ಅಂಬಿಕಾ, ವಿಷ್ಣು, ಗಣಪತಿ, ಈಶ್ವರ, ಇದು 5 ದೇವತೆಗಳನ್ನು ಮಾಡೋದು ಅನ್ನೋದು ಒಂದು ಇದು. ಹಾಗಾಗಿ ಆ 5 ದೇವತೆಗಳು ಇಲ್ಲಿ ಇರುವಂಥದ್ದು ಒಂದು ವಿಶಿಷ್ಟವಾದಂಥ ದೇವಸ್ಥಾನ ಇದು. ಮತ್ತೆ ಎಲ್ಲ ವಿಗ್ರಹಗಳು ಬಹಳಷ್ಟು ಮುದ್ದಾಗಿದೆ. ವಿಗ್ರಹಗಳು ನೋಡಿದ್ರೆ ಅದು ಇದರ ಬಳಪದ ಕಲ್ಲನ್ನ ಇದಲ್ಲ, ಅದು ಹಿಂದಿನ ಕಾಡುಗಳಲ್ಲಿ ಇದಾಗಿರುವಂಥ ಕೆತ್ತನೆ ಇದು ಅದು. ಹಾಗಾಗಿ ಪ್ರತಿಯೊಂದು ಇವುಗಳು ಬಹಳಷ್ಟು ಮೈನ್ಯೂಟ್ ಆಗಿ ಆಗಿನ ಕಾಲದ ಶಿಲ್ಪಿಗಳು ಬಹಳಷ್ಟು ಇದಾಗಿ ಮುದ್ದಾಗಿ, ಎಷ್ಟು ಚೆನ್ನಾಗಿ ಮುದ್ದಾಗಿದೆ ಅಂತ. ಮತ್ತೆ ಈ ತರ ದೇವಸ್ಥಾನದ ಇವುಗಳು. ಹಾಗಾಗಿ ಆ ಕಪಿಲಾ ನದಿಯ ಇನ್ನೊಂದು ದಡದಲ್ಲಿ ಪಂಚ ನಾರಸಿಂಹ ಕ್ಷೇತ್ರಗಳು ಅಂತ 5 ನರಸಿಂಹಸ್ವಾಮಿ ದೇವಸ್ಥಾನಗಳಿವೆ. ಹಾಗಾಗಿ ಕಪಿಲಾ ನದಿ ದಡದಲ್ಲೇ ಇದೆ. ಅದು ಸರಗೂರು, ಮತ್ತೆ ಕೆ ಬೆಳತೂರು, ಅಲ್ಲಿಂದ ಮುಂದೆ ಹುನಗಳ್ಳಿ ಹತ್ರ ಸಿಂಗರಸ್ವಾಮಿ ಬೆಟ್ಟ, ಆಮೇಲೆ ಹುಲ್ಲಳ್ಳಿ, ಅಲ್ಲಿಂದ ಮುಂದೆ ಗುಂಜಾ ನರಸಿಂಹ, ಟಿ ನರಸೀಪುರ, ಇವೆಲ್ಲ ಅದು ಕಪಿಲಾ ನದಿ ದಡದಲ್ಲಿರುವಂಥ ನರಸಿಂಹ ಕ್ಷೇತ್ರಗಳು. ನರಸಿಂಹ ಕ್ಷೇತ್ರಗಳು ಒಂದ್ ಕಡೆ, ರಾಮೇಶ್ವರ ಕ್ಷೇತ್ರಗಳು ಒಂದ್ ಕಡೆ. ಹಾಗಾಗಿ ಇದು ಐತಿಹಾಸಿಕವಾದಂಥ ಪ್ರಸಿದ್ಧವಾದಂಥ ಕ್ಷೇತ್ರ ಅಂತ. ಅಂದ್ರೆ ಕಪಿಲಾ ನದಿಯ 2 ದಡಗಳಲ್ಲಿದೆ ಪಂಚರಾಮೇಶ್ವರ ದೇವಸ್ಥಾನಗಳಾಗಿರ್ಬೋದು, ಜೊತೆಗೆ ಪಂಚ ನರಸಿಂಹ ದೇವಸ್ಥಾನಗಳಾಗಿರ್ಬೋದು ಇದೆ, ಈಗಲೂ ಇದೆ. ವಿಶೇಷವಾಗಿರುವಂತದ್ದೇ. ಹೌದು, ಖಂಡಿತ. ಸರಿ, ಪರ್ವತವರ್ಧಿನಿ ದೇವಿ ಅಂದ್ರೆ ಯಾರು? ದೇವಾಲಯದಲ್ಲಿ ಅವರ ಒಂದು ಮಹತ್ವ ಯಾವ ತರ ಇದೆ, ಅದರ ಒಂದು ಮಹತ್ವವನ್ನು ನಮಗೆ ತಿಳಿಸ್ಕೊಡೋದಾದ್ರೆ. ಪ್ರತಿಯೊಂದು ಈಶ್ವರ ದೇವಸ್ಥಾನದಲ್ಲಿ ಪಾರ್ವತಿಯ ಇವುಗಳಿದೆ. ಈಶ್ವರ ಪಾರ್ವತಿ ಇರುವಂತಹದ್ದು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ನೋಡಬಹುದು. ನಮ್ಮ ಈ ದೇವಸ್ಥಾನದಲ್ಲೂ ಅಷ್ಟೇನೆ ದೇವಿ ಹೆಸರು ಪರ್ವತವರ್ಧಿನಿ ಅಂತ. ಪರ್ವತವರ್ಧಿನಿ, ಪಾರ್ವತಿ ಎನ್ನುವ ಥರವೇ ಪರ್ವತವರ್ಧಿನಿ ಎನ್ನುವಂತಹ, ಪಾರ್ವತಿ ಎನ್ನುವಂತಹ ಹೆಸರಿಗೆ ಸಂಬಂಧಪಟ್ಟಂತ ಇದೇನೆ ಇದು. ಹಾಗಾಗಿ ಪಾರ್ವತಿಯ ಇದು ಪರ್ವತವರ್ಧಿನಿ ಅಂತ ಇದರ ಇದು. ಪರ್ವತವರ್ಧಿನಿ ಸಮೇತ ಶ್ರೀ ರಾಮೇಶ್ವರ ಸ್ವಾಮಿ ಅಂತಲೇ ದೇವರ ಇದು. ಹಾಗಾಗಿ ಇದು ಅದರ ಕೆಳಗಡೆ ಶ್ರೀಚಕ್ರ ಇದೆ. ಶ್ರೀಚಕ್ರ ಇರುವಂತಹದ್ದು ವಿಶೇಷ. ಅದು ಕಲ್ಲಿನಲ್ಲೇ ಪರ್ವತವರ್ಧಿನಿ ಮೂರ್ತಿ ಕೆಳಗಡೆನೆ ಶ್ರೀಚಕ್ರ ಇದೆ. ಆ ಶ್ರೀಚಕ್ರ ಕಲ್ಲಿನಲ್ಲೇ ಕೆತ್ತಿದ್ದಾರೆ. ಬಹಳಷ್ಟು ಇದಾಗಿದೆ, ಚೆನ್ನಾಗಿದೆ. ದೇವಿನೂ ಅಷ್ಟೇ, ದೇವಿ ಮೂರ್ತಿನೂ ಅಷ್ಟೇನೆ ಮುದ್ದಾಗಿದೆ, ಚೆನ್ನಾಗಿದೆ. ಹಾಗಾಗಿ ಪರ್ವತವರ್ಧಿನಿ ಅಂದ್ರೆ ಪಾರ್ವತಿ ಎನ್ನುವಂಥ ಮಾಡುವಂಥ ಪಾರ್ವತಿನ ಇನ್ನೊಂದು ಹೆಸರಲ್ಲಿ ಪರ್ವತವರ್ಧಿನಿ ಅನ್ನೋ ಥರವೂ ಹೇಳ್ತೀವಿ. ಪರ್ವತವರ್ಧಿನಿ ಈ ದೇವಸ್ಥಾನದ ಅಮ್ಮನವರು. ಸರಿ, ಈ ಒಂದು ದೇವಾಲಯದ ನಿರ್ಮಾಣ ಶೈಲಿಯಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಗೋಪುರಗಳು, ಕಂಬಗಳು ಮತ್ತು ಕೆತ್ತನೆಗಳ ವೈಶಿಷ್ಟ್ಯಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ದೇವಸ್ಥಾನದಲ್ಲಿ 3 ಪಾರ್ಟ್ ಇದೆ. ಒಂದು ಗರ್ಭಗುಡಿ. ಗರ್ಭಗುಡಿಯಲ್ಲಿ ಮೂಲ ದೇವರಿದೆ, ಅದು ರಾಮೇಶ್ವರ ದೇವರು. ಮಧ್ಯದಲ್ಲಿ ಸುಖನಾಸಿ ಇದೆ. ಸುಖನಾಸಿನಲ್ಲಿ ಬಸವ ಮೂರ್ತಿ ಮಾತ್ರ, ಬಸವಣ್ಣ ಮಾತ್ರ ಇದೆ. ಕೊನೆಯಲ್ಲಿ ಅಂದರೆ ಮುಂದ್ಗಡೆ ಮುಖಮಂಟಪ ಅಥವಾ ರಂಗಮಂಟಪ ಅಂತ ಏನು ಹೇಳ್ತೀವಿ, ಇದರಲ್ಲಿ ಎಲ್ಲ ದೇವರುಗಳು ಇದೆ. ವಾಯುವ್ಯದಲ್ಲಿ ಪಾರ್ವತಿ, ಅದೇ ಪರ್ವತವರ್ಧಿನಿ ಮೂರ್ತಿ ಇದೆ. ನೈಋತ್ಯದಲ್ಲಿ ಗಣಪತಿ ಇದೆ, ಲಕ್ಷ್ಮೀನಾರಾಯಣ ಮೂರ್ತಿ ಇದೆ, ಮತ್ತೆ ಆಂಜನೇಯ ಮೂರ್ತಿ ಇದೆ. ಇದು ನೈಋತ್ಯದ ಮೂಲೆಯಲ್ಲಿದೆ. ಸರಿ, ಆಗ್ನೇಯದಲ್ಲಿ ಜನಾರ್ದನ ಮೂರ್ತಿ ಇದೆ. ಮತ್ತೆ ಶ್ರೀನೀಳ ಭೂನೀಳ ಸಮೇತನಾದಂಥ ನಾರಾಯಣನ ಮೂರ್ತಿ ಇದೆ. ಈಶಾನ್ಯದಲ್ಲಿ ಕಾಳಭೈರವ ಇದೆ. ಮತ್ತೆ ಕಾಶಿಗೆ ಹೋಗಿದ್ದವ್ರು ಯಾರೋ ಜ್ಞಾಪಕಾರ್ಥವಾಗಿ ಒಂದು ಹಿಂದೆ ಯಾರೋ ಇದು ಮಾಡಿರುವಂಥ ಒಂದು ಸಣ್ಣದಾದ ಲಿಂಗ ಮತ್ತೆ ಬಸವ ಇದಿದೆ. ಮತ್ತೆ ಒಂದು ಆಂಜನೇಯ ಲಿಂಗ ಇದೆ. ಎಲ್ಲಿ ರಾಮಲಿಂಗ ಇರುತ್ತೆ ಅಲ್ಲಿ ಆಂಜನೇಯ ಅನ್ನೋ ಲಿಂಗನೂ ಇರುತ್ತೆ ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಆಂಜನೇಯ ಮೂರ್ತಿ ಇದೆ. ಇದೆಲ್ಲ ಅದು ಮುಖಮಂಟಪದಲ್ಲಿದೆ. ಹಾಗಾಗಿ ಇದು ಗರ್ಭಗುಡಿ ಮತ್ತೆ ಸುಖನಾಸಿ ಇವೆರಡುವೆ ಕಲ್ಲಿನ ಕಟ್ಟಡಗಳು. ಅಲ್ಲಿಂದ ಮುಂದೆ, ಅಲ್ಲಿಂದ ಮುಖಮಂಟಪ ಎನ್ನುವಂಥದ್ದೇನಿದೆ ಅದು ಇತ್ತೀಚೆಗೆ ಇದು ನಿರ್ಮಾಣ ಮಾಡಿರುವಂಥದ್ದು ಅನ್ನೋ ಥರದ್ದು ಆಗಿರಬಹುದು. ಇದರ ಐತಿಹಾಸಿಕಗಳು ಗಮನಿಸಿದಾಗ ಅಥವಾ ಇದರ ಇವುಗಳು ಗಮನಿಸಿದಾಗ ಗರ್ಭಗುಡಿ ಮತ್ತೆ ಸುಖನಾಸಿ ಎರಡುವೇ
ಗಂಗರ ರಾಜರ ಕಾಲದ ಇದ್ದಂಥ ಜೈನ ಬಸದಿ ಆಗಿರಬಹುದು ಅಂತ. ಜೈನ ಬಸದಿನ ಆಮೇಲೆ ಈ ಹೊಯ್ಸಳ ಕಾಲದ ಇದರಲ್ಲಿ ಆಡಳಿತದಲ್ಲಿ ಇದು ಇತ್ತೀಚೆಗೆ ಈ ವಿಗ್ರಹಗಳೆಲ್ಲ ಸ್ಥಾಪನೆ ಆಗಿರಬಹುದು ಅನ್ನೋ ಥರದ ಒಂದು ಪ್ರತೀತಿ, ಅಥವಾ ಮೊದಲ ನಾವು ಅಂದ್ಕೊಂಡಿರುವಂಥ, ಅಥವಾ ಕೆಲವೊಂದು ಶಾಸನವೂ ಇದೆ ಅಲ್ಲಿ ಆಂಜನೇಯ ಲಿಂಗದ ಇದ್ರ ಮೇಲೆ ತಲೆ ಮೇಲೆ, ಅಂದರೆ ಒಳಗಡೆ ಮೇಲ್ಗಡೆ ತಾರಸಿ ಒಳಗಡೆ ಬರೋ ಹಾಗೆ ಒಂದು ಶಾಸನ ಇದೆ. ಅದರಲ್ಲೇ ಇದು ಮಾಡಿದಾಗ ಏನೋ ಈ ಥರದ ಇವುಗಳು ಬಂದಿತ್ತು ಅಂತ ಆಗ ಯಾರೋ ಶಾಸನ ಓದಿ ಹೇಳಿದಂತ ಇದು. ಗರ್ಭಗುಡಿ ಮತ್ತೆ ಸುಖಾಂಗಣ ಎರಡೂ ಗಂಗರ ಕಾಲದ ಕಟ್ಟಡ ಇದ್ದಿರಬಹುದು. ಅಲ್ಲಿಂದ ಮುಂದೆ ಮುಖಮಂಟಪ ಅಥವಾ ರಂಗಮಂಟಪ ಅಂತ ಏನು ಹೇಳ್ತೀವಿ, ಇದೆಲ್ಲದುವೆ ಹೊಯ್ಸಳರ ಕಾಲದ ವಿನ್ಯಾಸ. ಅಲ್ಲಿ ಹೊಯ್ಸಳರ ಲಾಂಛನ ಗಜಲಕ್ಷ್ಮಿನೂ ಇದೆ. ಮುಖಮಂಟಪದ ಎದುರುಗಡೆ ಗರ್ಭಗುಡಿಗೆ ಒಳಗೆ ಹೋಗ್ತಾ ತಲೆ ಮೇಲೆ ಹೊಯ್ಸಳರ ಲಾಂಛನ ಗಜಲಕ್ಷ್ಮಿ, ಆನೆ ಮಧ್ಯದಲ್ಲಿ ಲಕ್ಷ್ಮಿ ಇರುವಂಥ ಅದು ಇದೆ. ಹಾಗಾಗಿ ಅದರ ಇವುಗಳು ನೋಡಿದಾಗ ಬಹುಶಃ ಹೊಯ್ಸಳರು ಇದನ್ನ ಹೆಚ್ಚಿನ ಮುಂದೆ ಅಭಿವೃದ್ಧಿ ಮಾಡಿರಬಹುದು ಅನ್ನೋ ಥರದ ಲೆಕ್ಕ. ಮತ್ತೆ ಗೋಪುರ ಇದೆ ದೇವಸ್ಥಾನಕ್ಕೆ, ಇದೆಲ್ಲ ಈಗೆಲ್ಲ ಶಿಥಿಲವಾಗ್ತಾ ಇದೆ. ಅದರ ದೇವಸ್ಥಾನದ ಇವುಗಳು ಅಷ್ಟೇ ಶಿಥಿಲವಾಗ್ತಾ ಇದೆ. ಈಗ ಮುಜರಾಯಿಯ ಇದರ ಇದೆ, ಇದು ಮುಜರಾಯಿ ಸಿ ಗ್ರೇಡೋ ಏನೋ ಆ ಥರದ ಇದರಲ್ಲಿದೆ ಇದು. ಈಗ ಒಬ್ಬರು ಅರ್ಚಕರು ಇದ್ದಾರೆ, ಅರ್ಚಕರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿನಿತ್ಯ. ಈಗ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಆಗಿದೆ. ಇದು ಈ ದೇವಸ್ಥಾನದ ಒಂದು ಮೇಲ್ನೋಟದ ಐತಿಹಾಸಿಕವಾದಂಥ ಇವುಗಳು ವಿಚಾರಗಳು. ಈ ಕಂಬಗಳು ಮತ್ತು ಕೆತ್ತನೆಗಳ ಬಗ್ಗೆ ಏನಾದರೂ ಇತರ ದೇವಸ್ಥಾನ ಸುತ್ತ ಕೆತ್ತನೆಗಳಾಗಿರ್ಬೋದು, ಕಂಬಗಳಲ್ಲಿ ಏನಾದರೂ ವಿಶೇಷವಾದ ಕೆತ್ತನೆಗಳಿದ್ರೆ? ಆ ಥರ ಕೆತ್ತನೆಗಳು ಅನ್ನೋ ಥರದ್ದೇನು ಅಷ್ಟು ಇದೇನು ಕಾಣಿಸ್ತಿಲ್ಲ. ಕಂಬಗಳಾಗ್ಬೋದು, ಕೆತ್ತನೆಗಳು ಅನ್ನೋ ಥರದ್ದೇನು ವಿಶೇಷವಾದಂಥದ್ದು, ಕಲ್ಲಿನ ಕಂಬದ ಕೆತ್ತನೆಗಳು ಅನ್ನೋ ಥರದ್ದೇನು ವಿಶೇಷವಾದಂಥದ್ದೇನಿಲ್ಲ. ವಿಗ್ರಹ ಮೂರ್ತಿಗಳೇ ಚೆನ್ನಾಗಿದೆ, ಅದೇ ಒಂದು ಇದು ಮುದ್ದಾಗಿದೆ ವಿಗ್ರಹ ಮೂರ್ತಿಗಳು, ಚೆನ್ನಾಗಿದೆ. ಮತ್ತೆ ಸುತ್ತಲುವೆ ಗೋಡೆನಲ್ಲಾಗ್ಬೋದು ಅಥವಾ ಒಳಗಡೆ ಕಂಬದಲ್ಲಾಗ್ಬೋದು ಹೆಚ್ಚಿನ ಶಿಲ್ಪಕಲೆಯ ಇವುಗಳೇನು ಅಷ್ಟೇನು ಕಾಣಿಸ್ತಲ್ಲ. ಸರ್, ಇಲ್ಲಿನ ಒಂದು ಮೂಲ ವಿಗ್ರಹಗಳ ಬಗ್ಗೆ ಒಂದು ವಿಶೇಷವಾಗಿ ಏನಾದರೂ ಹೇಳೋದಾದ್ರೆ, ಮೂಲ ವಿಗ್ರಹಕ್ಕೆ ಸಂಬಂಧಪಟ್ಟಂತೆ ಆ ಮೂಲ ವಿಗ್ರಹ ಯಾವ ರೀತಿಯಾಗಿದೆ, ಮೂಲ ವಿಗ್ರಹ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಮೂಲ ವಿಗ್ರಹದ ಸ್ಥಾಪನೆಯ ಹಿನ್ನೆಲೆ ಕಥೆ ಏನಾದರೂ ತಿಳಿದಿದ್ರೆ ಅದನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಮೊದಲೇ ಹೇಳಿದ ಹಾಗೆ ರಾಮೇಶ್ವರ ದೇವಸ್ಥಾನ ಅಂದ್ರೆ ಶ್ರೀರಾಮನಿಂದ ಪ್ರತಿಷ್ಠಾಪನೆಯಾದಂಥ ಲಿಂಗ ಅನ್ನೋ ಥರದ್ದು ಒಂದು ಪ್ರತೀತಿ. ಹಾಗಾಗಿ ಲಿಂಗ ಗರ್ಭಗುಡಿನಲ್ಲಿ ಒಂದು ಗರ್ಭಗುಡಿ ಪೂರ್ತ ಒಂದೇ ಲಿಂಗ ಇರುವಂಥದ್ದು. ಲಿಂಗ ಮಾಮೂಲಿ ಕಲ್ಲಿನಿಂದಲೇ ಮಾಡಿರುವಂಥ ಲಿಂಗ, ಯಾವುದೇ ಶಿಥಿಲವಾದಂಥದ್ದಾಗಲಿ ಅಥವಾ ಇನ್ಯಾವುದೇ ಅವಸ್ಥೆ ಚೆನ್ನಾಗಿರುವಂಥ ಲಿಂಗನೇ. ಹಾಗಾಗಿ ಲಿಂಗ ಅಂದಮೇಲೆ ಅದಕ್ಕೆ ಯಾವುದೇ ಕೆತ್ತನೆಗಳಾಗಲಿ ಅಥವಾ ಇನ್ಯಾವುದೇ ಇವುಗಳಾಗಲಿ ಏನಿರಲ್ಲ, ಅದಕ್ಕೆ ಆಕಾರನೂ ಏನಿರಲ್ವಲ್ಲ. ಹಾಗಾಗಿ ಲಿಂಗ ಇದಾಗಿದೆ. ಹೊರಗಡೆ ಮುಖಮಂಟಪ ಅಂತ ಹೇಳಿದ್ಮೇಲೆ ಅಲ್ಲಿ ವಿಗ್ರಹಗಳೆಲ್ಲ ಇದೆ. ಅದೇ ಆ ಪಾರ್ವತಿ ಪರ್ವತವರ್ಧಿನಿಯ ವಿಗ್ರಹ ಮತ್ತು ಎಲ್ಲ ದೇವರುಗಳ ವಿಗ್ರಹಗಳು ಅಲ್ಲೇ ಇದೆ. ಹಾಗಾಗಿ ಆ ವಿಗ್ರಹಗಳು ಎಲ್ಲ ಅದುವೇ ಅದರ ಇವುಗಳು ಚೆನ್ನಾಗಿದೆ. ಅದೆಲ್ಲ ಈ ಬಳಪದ ಕಲ್ಲಿನ ವಿಗ್ರಹ ಅಲ್ಲ, ಅದು ಕಾಡುಗಳಿಂದಲೇ ಇದಾಗಿರುವಂಥ ಮಾಡಿರುವಂಥ ವಿಗ್ರಹಗಳೇ. ಇಷ್ಟು ವಿಗ್ರಹಗಳ ವೈಶಿಷ್ಟ್ಯತೆ. ಸರ್, ವರ್ಷವಿಡೀ ಈ ಒಂದು ದೇವಾಲಯದಲ್ಲಿ ನಡೆಯುವಂತಹ ವಿಶೇಷ ಪೂಜೆಗಳಾಗಿರ್ಬೋದು, ಉತ್ಸವ ಆಗಿರ್ಬೋದು, ಜೊತೆಗೆ ಜಾತ್ರೆಗಳಾಗಿರ್ಬೋದು, ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿಯ ಹಬ್ಬಗಳು ಇಲ್ಲಿ ವೈಭವದಿಂದ ನಡೆಯುತ್ತೆ, ಅದರ ಬಗ್ಗೆ ತಿಳಿಸೋದಾದ್ರೆ? ಈಗ ಸುಮಾರು 1924ನೇ ಇಸ್ವಿಯಿಂದಲೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಇದನ್ನ. ಈ 2019ನೇ ಇಸ್ವಿವರೆಗೂ 18ನೇ ಇಸ್ವಿವರೆಗೂ ನಾವು ಪೂಜೆ ಮಾಡ್ಕೊಂಡು ಬಂದ್ವು. ನಮ್ಮ ತಲೆಮಾರಿನವರೇ ಪ್ರತಿನಿತ್ಯನೂ ಪೂಜೆ ಮಾಡ್ಕೊಂಡು ಬರ್ತಿದ್ವು. ಹಿಂದೆ ಏನೇನಾಗ್ತಿತ್ತು ನನಗದು ಅಷ್ಟು ಇದಿಲ್ಲ. ನಾವು ಇದಾದ ಮೇಲೆ ಪೂಜೆಗೆ ಅಂತ ಅಂದರೆ ನನಗೆ ಇದಾದ ಮೇಲೆ ನಾವು ಪ್ರತಿ ಕಾರ್ತಿಕ್ ಸೋಮವಾರಗಳಲ್ಲೆಲ್ಲ ಪ್ರತಿ ಇದರಲ್ಲೆಲ್ಲ ಏಕವಾರ ರುದ್ರಾಭಿಷೇಕ, ಲಘುನ್ಯಾಸ ಅಥವಾ ಮಹಾನ್ಯಾಸ ಪೂರ್ವಕ ಏಕವಾರ ರುದ್ರಾಭಿಷೇಕ, ಸಾಯಂಕಾಲ ಒಂದು ದೀಪಾರಾಧನೆ, ಈ ಥರ ಕಾರ್ತಿಕ್ ಮಾಸಗಳಲ್ಲೆಲ್ಲ, ಮತ್ತು ಪ್ರತಿ ಶಿವರಾತ್ರಿನಲ್ಲೆಲ್ಲ ಕೆಲವು ಸಲ ಜಾಗರಣೆಯೂ ಮಾಡ್ತಿದ್ವು.
ಮತ್ತು ಬೆಳಗ್ಗೆ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ ಈ ಥರ ಎಲ್ಲ ಮಾಡ್ತಿದ್ವು. ಸರಿ, ಮತ್ತು ವಿಶೇಷವಾದಂಥ ಜಾತ್ರೆ ಅನ್ನೋ ಥರದ ಪ್ರಬಲವಾದ ಇವುಗಳು ಹೆಚ್ಚಿನ ಇವುಗಳು ವಿಶೇಷತೆ ಅನ್ನೋ ಥರದ್ದೇನು ಕಾಣಿಸ್ತಿರ್ಲಿಲ್ಲ. ಹಿಂದೆ ಏನಾದ್ರು ಆಗ್ತಿತ್ತೇನೋ ಅದು ನನಗೆ ಅದರ ಮಾಹಿತಿ ಇಲ್ಲ. ಹಾಗಾಗಿ ಅದೇ ಶಿವರಾತ್ರಿನಲ್ಲಿ ಒಳ್ಳೆ ಪೂಜೆ ಎಲ್ಲ ಊರಿನವರೆಲ್ಲ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋರು. ಕೆಲವು ಸಲ ಜಾಗರಣೆಯೂ ಎಲ್ಲ ಮಾಡಿದ್ದೀವಿ. ಈ ಒಂದು ದೇವಾಲಯದ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಸಮಿತಿ ಆಗಿರ್ಬೋದು, ದೇವಾಲಯದ ಅಭಿವೃದ್ಧಿಗಾಗಿ ಅಥವಾ ಭಕ್ತರ ಅನುಕೂಲಕ್ಕಾಗಿ ಕೈಗೊಂಡಿರುವಂತಹ ಹೊಸ ಯೋಜನೆಗಳೇನು? ಜೊತೆಗೆ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಅದು ಶಿಥಿಲಾವಸ್ಥೆಯಲ್ಲೇ ತಲುಪಿರೋದ್ರಿಂದ ದೇವಸ್ಥಾನವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಅದು ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ಇದು ಮುಜರಾಯಿ ದೇವಸ್ಥಾನ, ಮುಜರಾಯಿಗೆ ಸಂಬಂಧಪಟ್ಟಂಥ ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲೇ ಇದೆ. ಹಾಗಾಗಿ ಗರ್ಭಗುಡಿನಲ್ಲೆಲ್ಲ ತುಂಬ ಇವೆಲ್ಲ ಆಗಿದೆ. ಹಾಗಾಗಿ ಗರ್ಭಗುಡಿನಲ್ಲೂ ನೆಲ ಆಗಬಹುದು ಅಥವಾ ಗೋಡೆ ಇವುಗಳೆಲ್ಲ ಆಗ್ಬೋದು. ಅದು ಕಲ್ಲಿನ ಕಟ್ಟಡ ಆದ್ದರಿಂದ ಮಧ್ಯದಲ್ಲೆಲ್ಲ ಬೆರಕು ಬಿಟ್ಟು ಅದೆಲ್ಲ ಇದಾಗಿದೆ. ಬೇಕಷ್ಟು ಹಾವು ಎಲ್ಲ ಸೇರಿಕೊಂಡು ಹಾವು ಎಲ್ಲ ಇರ್ತಿತ್ತು. ನಾವು ಪೂಜೆಗೆ ಹೋದಾಗಲೆಲ್ಲ ಹಾವು ಪೊರೆ ಎಲ್ಲ ಬಿಟ್ಟು ಅದೆಲ್ಲ ನೋಡಿದ್ದೀವಿ. ಹಾಗಾಗಿ ಕಲ್ಲಿನ ಕಟ್ಟಡವಾದ್ದರಿಂದ ಗಾಳಿ ಬೆಳಕು ಎಲ್ಲೋ ಆಡೋ ಅವಕಾಶವೇ ಇಲ್ಲ ಅಲ್ಲೆಲ್ಲ. ಹಾಗಾಗಿ ಎಲ್ಲ ಇದು ಮಾಡಿಕೊಂಡು ಸ್ವಲ್ಪ ನಾವು ಅಲರ್ಟ್ ಆಗಿ ಹೋಗ್ತಿದ್ವು ಒಳಗಡೆ ಪೂಜೆ ಮಾಡೋಕ್ಕೆ. ಸರಿ, ಗರ್ಭಗುಡಿ ಮತ್ತು ಸುಖನಾಸಿ ಮತ್ತು ಇದೆಲ್ಲ ಅದುವೆ ಕಲ್ಲಿನ ಕಟ್ಟಡವಾದ್ರಿಂದ ಅದೇನು ತುಂಬ ಇದಾಗಿಲ್ಲ. ಹೊರಗಡೆ ಈ ಮುಖಮಂಟಪ ಗೋಡೆಗಳೆಲ್ಲ ಒಂದು ಕಡೆ ವಾಲ್ಕೋತಾ ಇದೆ, ಮತ್ತು ಅಲ್ಲಿ ತುಂಬ ಗ್ಯಾಪು ಬಿಟ್ಕೋತಾ ಇದೆ. ಹಾಗಾಗಿ ಇಲಾಖೆಯವರು, ಮುಜರಾಯಿಯವರು ಇದಕ್ಕೆ ಯಾವುದೇ ರೀತಿಯಾದಂಥ ಕಮಿಟಿ ಅಥವಾ ಇನ್ಯಾವುದೇ ಆಡಳಿತ ಮಂಡಳಿ ಅನ್ನೋ ಥರದ್ದೇನು ಮಾಡ್ಕೊಂಡಿಲ್ಲ ಊರಿನವರು. ಮುಜರಾಯಿಯೇ ಇದಾದ್ರಿಂದ ಅವಕಾಶ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ. ಹಾಗಾಗಿ ಯಾರು ಭಕ್ತಾದಿಗಳು, ನಾನು 2018 ಮಾತ್ರ ನಾನು ಅಲ್ಲಿದ್ದೆ, ಅಲ್ಲಿಂದ ಈಚೆಗೆ ನಾನಿಲ್ಲ. ನಾನು ಇದ್ದಾಗ ಕೆಲವ್ರಿಗೆ ಹೇಳಿ, ಭಕ್ತಾದಿಗಳು ಹೇಳಿ ಸಣ್ಣ ಪುಟ್ಟ ಅಲ್ಲಲ್ಲೇ ಆಗಬಹುದಾ, ಅವ್ರ ಕೈಲಿ ಆಗಬಹುದಾದಂಥ ರಿಪೇರಿಗಳನ್ನ ಅಲ್ಲೇ ಮಾಡಿಸ್ಕೊತಿದ್ವು. ಸುತ್ತಲೂ ಕ್ಲೀನ್ ಮಾಡೋದಾಗಲಿ ಅಥವಾ ಈ ಥರದ ಕೆಲವೊಂದು ಇವುಗಳಾಗಲಿ, ಗರ್ಭಗುಡಿಯ ಅಥವಾ ಹೊರಗಡೆ ಒಳಗಡೆ ಸಣ್ಣ ಪುಟ್ಟ ಆಲ್ಟ್ರೇಷನ್ಗಳಾಗಲಿ ಅಥವಾ ಕರೆಂಟ್ ವ್ಯವಸ್ಥೆಗಳಾಗಲಿ, ಇದು ಯಾರು ಭಕ್ತಾದಿಗಳ ಮುಖಾಂತರದಲ್ಲಿ ಹೇಳಿ ಮಾಡಿಸ್ಕೊತಿದ್ದಿತ್ತು. ಮತ್ತು ದೇವಸ್ಥಾನದ ಬಾಗಿಲು ಇದೆಲ್ಲ ಅದುವೆ ತುಂಬ ಶಿಥಿಲವಾಗೋಗಿತ್ತು. ಈ ಗೆದ್ದಲು ಎಲ್ಲ ತಿನ್ಕೊಂಡು ಇದೆಲ್ಲ ಇದಾಗಿತ್ತು. ಅದು ಯಾರೋ ಭಕ್ತಾದಿಗಳ ಮುಖಾಂತರದಲ್ಲಿ ಅದು ಎಲ್ಲ ಚೇಂಜ್ ಮಾಡಿಸ್ತೇನೆ, ನಾನು ಇದ್ದಾಗಲೇ ಮಾಡಿಸ್ತಾ ಇದ್ದೇನೆ. ಹಾಗಾಗಿ ನಾನು ಅರ್ಚಕನಾಗಿರಲಿಲ್ಲ, ಮುಜರಾಯಿ ಇಲಾಖೆಯಿಂದ ನಾನೇನು ಅರ್ಚಕ ಅನ್ನೋ ಥರದಿರಲಿಲ್ಲ. ಯಾರು ಪೂಜೆ ಮಾಡೋರಿರಲಿಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದೆ ಅಂದ್ಬಿಟ್ಟು ಮೊದಲಿಂದಲೂ ನಾವು ಅದೇ ದೇವಸ್ಥಾನ ನಂಬ್ಕೊಂಡೇ ನಾವು ಅಲ್ಲಿ ಊರಿಗೆ ಬಂದಿದ್ವಿ. ಹಾಗಾಗಿ ನಾನಿರೋವರೆಗೂ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದೆ. ಈಗ ನಾನು ಹೆಬ್ಬಲಗುಪ್ಪೆನಲ್ಲಿಲ್ಲ, ನಾನೀಗ ಹ್ಯಾಂಡ್ ಪೋಸ್ಟಲ್ಲಿದ್ದೀನಿ. ಹಾಗಾಗಿ ಅಲ್ಲಿಂದ ನಾನು ಬಿಟ್ಟ ಮೇಲೆ ಒಬ್ಬರ ಅರ್ಚಕರನ್ನ, ಮುಜರಾಯಿ ಇಲಾಖೆಯಿಂದ ಅರ್ಚಕರ ನೇಮಕ ಮಾಡಿದ್ದಾರೆ. ಅವ್ರ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಸರಿ, ಈ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೇಗಿತ್ತು? ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ಹೇಗಿರ್ತಾ ಇತ್ತು? ವಿವಿಧ ಭಾಗಗಳಿಂದ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರ? ಅದರ ಬಗ್ಗೆ ಹೇಳೋದಾದ್ರೆ, ದೇವಸ್ಥಾನದಲ್ಲಿ ಪ್ರತಿನಿತ್ಯ ಜನಗಳು ಅನ್ನೋ ಥರದ್ದೇನು ಹೆಚ್ಚಿಗೆ ಏನು ಬರ್ತಿರ್ಲಿಲ್ಲ. ಈ ಹೆಚ್ಚುಗಟ್ಟಲೆ ವಿಶೇಷವಾದಂಥ ದಿವಸಗಳು, ಕಾರ್ತಿಕ್ ಸೋಮವಾರ, ಪ್ರತಿ ಕಾರ್ತಿಕ್ ಸೋಮವಾರ ಈ ಥರದರಲ್ಲಿ ಕೆಲವಾರು ಜನ ಬರೋರು. ಮತ್ತು ಹಬ್ಬ ಹರಿದಿನಗಳು, ಯುಗಾದಿ, ದೀಪಾವಳಿ ಈ ಥರದ ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡಿಸಕ್ಕೆ ಬರೋರು. ಮತ್ತು ಶಿವರಾತ್ರಿ ದಿವಸ ವಿಶೇಷವಾಗಿ ಎಲ್ಲರೂ ಬರೋರು. ಊರಿನವ್ರು ಎಲ್ಲರೂ ಸಾಮಾನ್ಯ ಹೆಚ್ಚು ಕಮ್ಮಿ ಎಲ್ಲ ಇವರುಗಳು ಊರಿನವ್ರು ಬರೋರು, ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗೋರು. ಮಾಮೂಲಿಯಂತೆ ಜನಗಳೇನಷ್ಟು ತುಂಬ ಏನು ಬರ್ತಿರ್ಲಿಲ್ಲ. ಇನ್ನು ಅಕ್ಕಪಕ್ಕ ಊರಿನವರು ತುಂಬ ಇದೇನಿಲ್ಲ. ಈ ದೇವರಿಗೆ ಒಕ್ಕಲು ಅಥವಾ ಮನೆ ದೇವರು ಅನ್ನೋ ಆ ಥರದ್ದೇನು ಇರಲಿಲ್ಲ. ಹಾಗಾಗಿ ಬಹುಶಃ ಯಾರೋ ಹೆಚ್ಚಿಗೆ ಹೊರಗಿನಿಂದ ಯಾರೋ ಬರ್ತಿರ್ಲಿಲ್ಲ ಅನ್ಸುತ್ತೆ. ಅದೇ ಶಿವರಾತ್ರಿ ದಿವಸ ಸಾಮಾನ್ಯ ಹೆಚ್ಚಿನ ಜನ ಸೇರೋರು, ಬೆಳಗ್ಗೆನೂ ಸೇರೋರು, ಮತ್ತು ಸಾಯಂಕಾಲ ಪ್ರತಿ ಜಾವದ ಪೂಜೆಗಳಲ್ಲೂ ಸೇರಿಕೊಳ್ಳೋರು. ಜಲ ಸಂಪರ್ಕನೂ ಇದಿಲ್ಲ. ತುಂಬ ಈಗ ನಾನೇ ಎಲ್ಲ ಇದು ಮಾಡಿಸಿ ಮುಳ್ಳು ತಂತಿ ಎಲ್ಲ ಹಾಕಿಸಿ ಬೇಲಿ ಎಲ್ಲ ತುಂಬ ಅದನ್ನು ಮಾಡ್ತಿದ್ರು. ಏನು ಕಸ ಸುರಿಯೋದು ಅಥವಾ ಜನಗಳು ಈ
ಇಸ್ಪೇಟು ಈ ಥರದ ಅಕ್ರಮವಾದ ಇವುಗಳಿಗೆ ಉಪಯೋಗಿಸ್ಕೊತಿದ್ರು. ಸರಿ ಅಲ್ಲೆಲ್ಲ ಗಲೀಜು ಮಾಡ್ತಿದ್ರು, ಅಲ್ಲೇ ತಿಪ್ಪೆ ಗಿಪ್ಪೆ ಸುರಿತಿದ್ರು. ಇದನ್ನೆಲ್ಲ ಸ್ವಲ್ಪ ಕೆಲವರು ಊರಿನವ್ರಿಗೆಲ್ಲ ಹೇಳ್ಬಿಟ್ಟು ಅಥವಾ ಪಂಚಾಯತಿಯವ್ರಿಗೆ ಇದು ಮಾಡಿಬಿಟ್ಟು ಸುತ್ತಲೂ ಬೇಲಿ ಹಾಕಿಸಿ ಇದು ಮಾಡಿಸಿಸ್ದೆ. ಅದೊಂದು ಇದು ಮಾಡಿದ್ರು ಊರಿನವರೆಲ್ಲ. ಸರ್, ಈ ಒಂದು ದೇವಸ್ಥಾನದ ಅರ್ಚಕ ಪರಂಪರೆ ಆಗಿರ್ಬೋದು ಅಥವಾ ಧರ್ಮದರ್ಶಿಗಳ ಬಗ್ಗೆ ಆಗಿರ್ಬೋದು ಏನಾದರೂ ವಿಶೇಷ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ಎಷ್ಟು ತಲೆಮಾರುಗಳಿಂದ ಈ ಒಂದು ದೇವಸ್ಥಾನಕ್ಕೆ ತಮ್ಮ ಸೇವೆ, ತಮ್ಮ ಕುಟುಂಬದ ಸೇವೆ ಅನ್ನೋದು ದೊರಕ್ತಾ ಬಂದಿದೆ, ಆ ಒಂದು ಸೇವೆಯನ್ನು ತಾವು ಆ ದೇವಸ್ಥಾನಕ್ಕೆ ಮಾಡ್ತಾ ಬಂದಿದ್ದೀರಾ, ಅದರ ಬಗ್ಗೆ ತಿಳಿಸೋದಾದ್ರೆ? ಒಂದು ಅಂದಾಜು 1924ನೇ ಇಸ್ವಿನಲ್ಲಿ ನಾವು ಹೆಬ್ಬಲಗುಪ್ಪೆಗೆ ಬಂದು ಸೇರಿದ್ವು. ನಮ್ಮ ತಾತ ಶ್ಯಾಮ ಜೋಯಿಸರು ಅಂತ, ನಮ್ಮ ಮುತ್ತಾತ ಸೂರ್ಯನಾರಾಯಣ ಜೋಯಿಸರು ಅಂತ. ಅವ್ರ ಕಾಲದಲ್ಲೇ, ನಮ್ಮ ಮುತ್ತಾತನ ಕಾಲದಲ್ಲೇ ಇಲ್ಲಿ ಹೆಬ್ಬಲಗುಪ್ಪೆಗೆ ಬಂದವು ಅನ್ನೋದು ಒಂದು ಮಾಹಿತಿ. ಸರಿ, ಅಲ್ಲಿಂದಲೂ ನಮ್ಮ ಮುತ್ತಾತನ ಕಾಲದಿಂದಲೂ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಪೂಜೆ. 1987ರಲ್ಲಿ ನಮ್ಮ ತಾತ ಕಾಲವಾದರು. ಆಮೇಲೆ ನಮ್ಮ ತಂದೆಯವರು ಅದರ ಅರ್ಚಕರಾದರು. ನಮ್ಮ ತಂದೆಯವರು ಈ ಮುಜರಾಯಿ ಅರ್ಚಕರೇ ಆಗಿದ್ದರು. ಅವ್ರಿಗೆ ಪ್ರತಿ ತಿಂಗಳು ಸಂಬಳ ಬರ್ತಿತ್ತು. 2004ರಲ್ಲಿ ನಮ್ಮ ತಂದೆ ಕಾಲವಾದರು. ನಮ್ಮ ತಂದೆ ಕಾಲವಾದ ಮೇಲೆ ನಾನು ಅದನ್ನು ಪೂಜೆ ಮಾಡ್ಕೊಂಡು ಬರ್ತಿದ್ದೀನಿ. ಅಂದರೆ ನಾನೇನು ಅರ್ಚಕನಾಗಿ ಅಫಿಷಿಯಲ್ ಆದಾಗಿ ಅರ್ಚಕ ಅನ್ನೋ ಥರದ್ದು ಏನೋ ಇದಿರಲಿಲ್ಲ. ಸರಿ, ನಾನು ತಾಲೂಕು ಆಫೀಸ್ ಎಲ್ಲ ಹೋಗ್ಬಿಟ್ಟು ಇದು ಮಾಡಿದೆ, ಇದನ್ನು ನಾನು ಅರ್ಚಕನಾಗಿ ಮಾಡ್ಕೊಳ್ಳಿ ಅಂತ ಅನ್ನೋದು. ಸರಿ, ಏನೇನೋ ಕೆಲವೊಂದು ಇವುಗಳಾಗಿ ಅದು ಆಗಲಿಲ್ಲ. ಸರಿ, 2004ರಿಂದ ನಾನು ಇರೋವರೆಗಾರು ಮಾಡ್ಕೊಂಬರೋಣ ಅಂದ್ಬಿಟ್ಟು ಊರಿನವ್ರಿಗೆ ಹೇಳಿಬಿಟ್ಟು ಗ್ರಾಮ ಪಂಚಾಯತಿಗೆ ಅದಕ್ಕೆ ಮಾಹಿತಿ ಕೊಟ್ಬಿಟ್ಟು, ಹೀಗೆ ಯಾರೂ ಇದಿಲ್ಲಪ್ಪ, ನೀವು ಯಾರ ಅರ್ಚಕನಾಗಿ ಮುಜರಾಯಿಂದ ಅರ್ಚಕನಾಗಿ ನೀವು ಇದು ಮಾಡ್ತೀರಿ, ಅಲ್ಲಿವರೆಗೂ ದೇವಸ್ಥಾನ ಪೂಜೆ ನಿಲ್ಲೋದು ಬೇಡ, ನಾನು ಮಾಡ್ಕೊಂಡು ಬರ್ತೀನಿ. ನನಗೆ ಇದರಿಂದ ಯಾವುದೇ ರೀತಿಯಾದಂಥ ಸಂಬಳ ಸಾರಿಗೆ ಅಥವಾ ಇನ್ಯಾವುದೇ ಇದು ನನಗೇನು ಅವಶ್ಯಕತೆ ಏನಿಲ್ಲ. ನಾನು ಇಲ್ಲಿ ಊರಲ್ಲಿರೋವರೆಗೂ ನಾನು ಮಾಡ್ಕೊಂಡು ಬರ್ತೀನಿ ಅಂದ್ಕೊಂಡು ಇದು ಮಾಡಿದೆ. ಸರಿ, ಮುಂದೆ ನಮ್ಮ ಇವುಗಳಿಗಾಗಿ, ಮಕ್ಕಳ ವಿದ್ಯಾಭ್ಯಾಸದ ಇವುಗಳಿಗಾಗಿ ನಾನು ಹ್ಯಾಂಡ್ ಪೋಸ್ಟಿಗೆ ಶಿಫ್ಟ್ ಆದೆ. 2018ರವರೆಗೂ ನಾನು ಮಾಡ್ಕೊಂಡ್ಬಂದೆ. ಆಮೇಲೆ ಊರಿನವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡಿಬಿಟ್ಟು, ಯಾರನ್ನಾರು ನಾನು ಈ ಥರ ನನಗೆ ಅನಿವಾರ್ಯ, ನಾನು ಊರು ಬಿಡ್ತಿದ್ದೀನಿ, ಬೇರೆ ಇನ್ಯಾರನ್ನಾರು ಅರ್ಚಕರನ್ನಾಗಿ ಮಾಡಿ ದೇವಸ್ಥಾನದ ಪೂಜೆ ಕೈಂಕರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗಿ ಅಂದ್ಕೊಂಡು ಹೇಳ್ಬಿಟ್ಟು ಊರಿನವ್ರಿಗೆ ನಾನು ಕೀ ಹ್ಯಾಂಡ್ ಓವರ್ ಮಾಡಿದೆ. ಅಲ್ಲಿಂದ ಮುಂದೆ ಒಬ್ಬರು ಅರ್ಚಕರಿಗೆ ಮುಜರಾಯಿ ಇಲಾಖೆಯಿಂದಲೇ ಒಬ್ಬರು ಅರ್ಚಕರು ನೇಮಕವಾಗಿದ್ದಾರೆ. ಮುಂದೆ ಪೂಜೆ ಎಲ್ಲ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಸರ್, ಕೊನೆಯದಾಗಿ ಈ ಪುಣ್ಯಕ್ಷೇತ್ರದ ಬಗ್ಗೆ ಭಕ್ತರಿಗೆ ಅಥವಾ ನಮ್ಮ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ನೀವು ಏನಾದರೂ ಒಂದು ಕೊನೆಯದಾಗಿ ಸಂದೇಶವನ್ನು ಕೊಡೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ಇದು ಪುರಾತನವಾದ ದೇವಸ್ಥಾನ. ಪೂಜಾ ಕೈಂಕರ್ಯಗಳೆಲ್ಲ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಅದು ಅಲ್ಲದೆ ಇದು ಪಂಚಾಯತನ ದೇವಸ್ಥಾನ ಅಂತ ಹೇಳಿದೆ. ಶಿವ ಮತ್ತು ವಿಷ್ಣು ಎಲ್ಲ ಇರುವಂಥ ದೇವಸ್ಥಾನ ಅಂತ. ಹಾಗಾಗಿ ಪೂಜಾ ಕೈಂಕರ್ಯಗಳು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳು ಮತ್ತು ತಾಲೂಕಿನ ಜನಗಳೆಲ್ಲರೂ ಬಂದು ವಿಶೇಷವಾದ ಹರಕೆಗಳು ಅಥವಾ ಪೂಜೆ ಗೀಜೆ ಮಾಡಿಸಿ ಅವರವರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಬಹುದು ಅನ್ನೋ ಥರ ಎಲ್ರಿಗೂ ಹೇಳ್ತಾ ಇದ್ದೀನಿ. ಪರ್ವತವರ್ಧಿನಿ ರಾಮೇಶ್ವರ ದೇವಸ್ಥಾನದ ಬಗ್ಗೆ ಇಂತಹ ಅಮೂಲ್ಯ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡಿದ್ದಕ್ಕಾಗಿ ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ. ಈ ದೇವಾಲಯದ ಇತಿಹಾಸ, ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ತಿಳಿದುಕೊಂಡಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷವಾಯಿತು. ಆತ್ಮೀಯ ಕೇಳುಗರೆ, ಹೆಬ್ಬಲಗುಪ್ಪೆಯ ಪರ್ವತವರ್ಧಿನಿ ರಾಮೇಶ್ವರ ದೇವಸ್ಥಾನದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಇಂದು ನಾವು ಪಡೆದೆವು. ಇಲ್ಲಿನ ಪುಣ್ಯಭೂಮಿಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯಿರಿ ಎಂದು ಹೇಳುತ್ತಾ, ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಮುಂದಿನ ವಾರ ಮತ್ತೊಂದು ಆಸಕ್ತಿದಾಯಕ ಸ್ಥಳದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.